ಡೆಫಿನೆಟ್ಲಿ ಇವತ್ತು ಇದು ನೀಡ್ ಆಫ್ ದಿ ಅವರ್ ಅಂತ ನನಗನ್ನಿಸ್ತು. ಅದಕ್ಕೆ ನಾವು ಈ ಸ್ಟೋರಿನ ಕಂಪ್ಲೀಟ್ ಆಗಿ ಭಾಳಷ್ಟು ಸ್ಟೋರಿಗಳಿವೆ. ಏನು ಪಾಲಿಟಿಕ್ಸ್ ಇದೆ, ಅದು ಇದೆ, ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಫೆಬ್ರವರಿಯಲ್ಲಿ ಬಂದಿಲ್ಲ, ಮಾರ್ಚಲ್ಲಿ ಬಂದಿಲ್ಲ, ಎಲ್ಲೋಯ್ತು 5,000 ಕೋಟಿ ರೂಪಾಯಿ, ದರ್ಶನ್ದು ನಾಳೆಯಿಂದ ಟ್ರಯಲ್ ಶುರುವಾಗುತ್ತೆ, ಈ ರೀತಿ ಹಲವಾರು ಸುದ್ದಿಗಳಿತ್ತು. ಬಟ್ ಆ ಸುದ್ದಿಗಳನ್ನು ಬದಿಗಿಟ್ಟು ಈ ಸುದ್ದಿನ ಯಾಕೆ ತಗೊಂಡ್ವಿ ಅಂತಂದರೆ, ಇದು ನಿಜಕ್ಕೂ ನಡೀತಾ ಇರುವಂತಹ ಸುದ್ದಿ. ಇದು ಆಗ್ತಾ ಇರುವಂಥದ್ದೇ. ಮೇರಾ ಕ್ಯಾ ಮುಜೆ ಕ್ಯಾ, ಜನರಿಗೆ ನಮ್ಗೆ ಯಾಕೆ ಬೇಕು ಅನ್ನೋದೊಂದು ಬಂದುಬಿಟ್ಟಿದೆ. ಯಾಕೆಂದರೆ ಇತ್ತೀಚೆಗೆ ಅದೇ ರೀತಿಯಾದಂಥ ಘಟನೆಗಳು, ಬೇರೆ ಬೇರೆ ಘಟನೆಗಳು ನಡೆದಿರೋದ್ರಿಂದ ಅನಗತ್ಯವಾಗಿ ನಾವು ಹೋಗಿ ಯಾಕಪ್ಪ ಸಿಗಾಕೊಳ್ಬೇಕು, ನಾವು ಯಾಕೆ ಬಲಿಪಶು ಆಗಬೇಕು ಅನ್ನೋದು ಜನರಿಗೆ ಬಂದುಬಿಟ್ಟಿದೆ. ಸೊ ನಮ್ಮ ಕೆಲಸ ನಾವು ನೋಡ್ಕೊಂಡು ಹೋಗೋಣ, ಅನಗತ್ಯವಾದಂಥ ವಿವಾದದಲ್ಲಿ ನಾವು ಯಾಕೆ ಸಿಕ್ಕಿಬೀಳೋಣ ಅಂತ ಆ ಥರದ ಮನಸ್ಥಿತಿನೂ ಜನರಿಗೆ ಬಂದಿದೆ. ನಾವು ಕೂಡ ಭಾಳಷ್ಟು ವಿಡಿಯೋಗಳು ತೋರಿಸ್ತಾ ಇರ್ತೀವಿ. ಹೈವೇದಲ್ಲಿ ಯಾರೋ ಬಿದ್ದಂಗೆ ನಟಿಸ್ತಾ ಇರ್ತಾರೆ, ಏನಾಗಿದೆ ಅಂತ ಹೋಗಿ ನೋಡಿದಾಗ ಇದ್ದಕ್ಕಿದ್ದಂತೆ ಕೋಲ್ ತೊಗೊಂಡು ಹೊಡಿಯೋದು, ಕಾರಲ್ಲಿ ಇರೋದೆಲ್ಲ ದೋಚ್ಕೊಂಡು ಹೋಗೋದು, ಈ ಥರದ ಸುದ್ದಿಗಳನ್ನು ನಾವು ತೋರಿಸ್ತಾ ಇರ್ತೀವಿ. ಬಟ್ ಆದರೂ ಕೂಡ ಒಂದು ಬೆಂಗಳೂರಿನ ಒಳಗಡೆ, ಇದು ಹೈವೇಗೆ ಬಿಡಿ, ಬೆಂಗಳೂರಿನ ಒಳಗಡೆ ಇಂತಹ ಘಟನೆಗಳು ನಡೆದಾಗ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಜೆನ್ಯೂನ್ ಕೇಸ ಹೌದಾ ಅಲ್ವಾ ಅಂತ. ಇಮ್ಮಿಡಿಯೇಟ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ರನ್ನಿಂಗಲ್ಲಿ ಬಿದ್ದಿರೋದು ಭಾಳಷ್ಟು ಜನ ಹಿಂದ್ಗಡೆ ಬಂದಿರುವಂಥ ವೆಹಿಕಲ್ಗಳು ನೋಡಿದ್ರು ಕೂಡ ನಿಲ್ಲಿಸದೆ ಹೋಗುವಂತಹ ಅಮಾನವೀಯವಾದಂತಹ ಒಂದು ವರ್ತನೆ ಇದೆಯಲ್ಲ, ಇದು ಎಲ್ಲೋ ಒಂದು ಕಡೆ ನಾವೆಲ್ಲರೂ ಕೂಡ ಪರೀಕ್ಷಿಸ್ಕೊಳ್ಬೇಕು ಅಂತ ಅನ್ಸುತ್ತೆ. ಭಾಳಷ್ಟು ಸರಿ ತುಂಬ ಸ್ಪೀಡಲ್ಲಿ ಹೋಗುವಾಗ ಹೈವೇಯಲ್ಲಿ ಏನಾದರೂ ಅಂದರೆ ಗೊತ್ತಾಗಲ್ಲ, ವಿಸಿಬಿಲಿಟಿ ಇರಲ್ಲ, ಅದೆಲ್ಲ ಕೇಸ್ಗಳು ಬೇರೆ. ಬಟ್ ಇದು ಬೆಂಗಳೂರಿನ ಒಳಗಡೆ ಫುಲ್ ಲೈಟ್ಸ್ ಇದೆ, CCTV ದೃಶ್ಯಗಳಲ್ಲಿ ಎಲ್ಲ ಕೂಡ ರೆಕಾರ್ಡ್ ಆಗಿದೆ. ಆ ಒಂದು ಆಸ್ಪತ್ರೆ ತಡಿಬೋದಾಗಿತ್ತು. ಆ ಆಸ್ಪತ್ರೆ ರಿಲೈಫ್ ಅನ್ನುವಂಥ ಆಸ್ಪತ್ರೆ ಅಂತೆ, ಅದು ಆ ಆಸ್ಪತ್ರೆ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಅದರ್ವೈಸ್ ಆ ಆಸ್ಪತ್ರೆಯವರು ಏನು ನಡೆದಿದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿನಾದರೂ ಕೊಡಬೇಕು. ಯಾಕಂದರೆ ಬಂದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರಂತೆ, ಅವ್ರಿಗೂ ಕೂಡ ಒಂದು ಅವಕಾಶ ಕೊಡಬೇಕು. ನಾವು ನಿಜಕ್ಕೂ ಕೂಡ ನಿಮ್ಮ ಆಸ್ಪತ್ರೆಗೆ ಬಂದಿದ್ದಾರೋ ಬಂದಿಲ್ವೋ, ಬಂದಿದ್ರೆ ನೀವೇನು ಟ್ರೀಟ್ಮೆಂಟ್ ಕೊಟ್ರಿ ಮತ್ತು ಯಾಕೆ ಅವ್ರನ್ನ ಹೊರಗಡೆ ಕಳಿಸಿದ್ರಿ. ಅಷ್ಟು ಅವರು ಸಿವಿಯರ್ ಪೇಷಂಟ್ ಇದ್ರು ಕೂಡ ಅವ್ರಿಗೆ ಯಾವುದೇ ರೀತಿಯಂತ ಆಂಬ್ಯುಲೆನ್ಸ್ ಸೌಲಭ್ಯವನ್ನು ಕೊಡದೆ ತಾವು ಯಾಕೆ ಅವರನ್ನ ಹೊರಗಡೆ ಕಳುಹಿಸಿದ್ರಿ. ಸೊ ಅವ್ರ ಮೇಲೆ ಆ ಥರದ ಲೋಪದೋಷ ಅವರಲ್ಲಿ ಇದ್ರೆ ದಯವಿಟ್ಟು ಕೂಡ ಅಲ್ಲಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳೇಬೇಕು, ಅವ್ರ ಮೇಲೆ ಕಂಪ್ಲೇಂಟ್ ರೇಸ್ ಆಗಲೇಬೇಕು. ನಂಬರ್ 1. ನಂಬರ್ 2, ಈ ಕಡೆ ಬಹಳಷ್ಟು ಬಾರಿ ಈ ತರದ ಘಟನೆಗಳು ಹೇಳಿ ಕೇಳಿ ಆಗೋದಿಲ್ಲ. ಎಲ್ಲರೂ ಸರ್ವಸನ್ನದ್ಧರಾಗಬೇಕು. ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ಒಂದು ರೀತಿ BP, ಶುಗರ್, ಥೈರಾಯ್ಡ್ ತರ ಕಾಮನ್ ಆಗ್ಬಿಟ್ಟಿದೆ. ಯಾರಿಗೆ ಯಾವಾಗ ಬೇಕಾದ್ರೂ ಆಗ್ಬಹುದು. ಆ ಸಂದರ್ಭದಲ್ಲಿ ಡೆಫಿನೆಟ್ಲಿ ಲೈಫ್ ಸೇವಿಂಗ್ ಟ್ರೀಟ್ಮೆಂಟ್ ಇಸ್ CPR. ಗೋಲ್ಡನ್ ಅವರ್ ಅಲ್ಲಿ ನೀವು CPR ಕೊಟ್ರೆ ಆ ಕ್ಷಣಕ್ಕೆ ಆ ವ್ಯಕ್ತಿ ಬ್ರೀತ್ ಮಾಡ್ತಾನೆ, ಇಮಿಡಿಯೇಟ್ಲಿ ಆತನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಆತ ಬದುಕುಳಿತಾನೆ. ಸೊ ಐ ಎನ್ಕರೇಜ್, ಈ ಸಂದರ್ಭದಲ್ಲಿ ನಾನು ಒಂದು ಜಾಗೃತಿ ಮೂಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ನೀವು ಎಲ್ಲರೂ ಕೂಡ ಈ CPR ಟ್ರೀಟ್ಮೆಂಟ್ ಅನ್ನ ಕಲ್ತ್ಕೊಳ್ಳೋಣ, ನಮ್ಮವ್ರನ್ನ ಉಳಿಸೋಣ, ಬೇರೆಯವ್ರನ್ನೂ ಕೂಡ ಉಳಿಸೋಣ. ಆ ಮೂಲಕ ಈ ಕಾರ್ಯಕ್ರಮ ಒಂದು ಜಾಗೃತಿ ಮೂಡಿಸಿದ್ರೆ